ಇವತ್ತು ಬೆಂಗಳೂರು ಹೆಬ್ಬಾಳು ಬಿಲ್ಡಿಂಗ್ ಅಲ್ಲಿ ಎಲೆಕ್ಟ್ರಿಕಲ್ ವೈರಿಂಗ್ ಎಲ್ಲ ಆಗಿದೆ. ಇದೆಲ್ಲ ನಿಮ್ಗೆ ತೋರಿಸ್ತೀನಿ. ಇದು ಟೆರೆಸ್, ಬನ್ನಿ ಹಿಂಗೆ. ಇದು ನೋಡಿ ಫಾಲ್ ಸೀಲಿಂಗ್ ವರ್ಕ್ ಮಾಡಿದ್ದೀವಿ. ಇದರಲ್ಲಿ 8 ಲೈಟ್ ಬರುತ್ತೆ, ಒಂದು ಕೋ ಲೈಟ್ ಬರುತ್ತೆ. ಇದು ಎಲ್ಲ ವೈರಿಂಗ್ ಮಾಡಿ ಇಟ್ಟಿದ್ದೀವಿ, ನೋಡ್ಕೋಬಹುದು. ಬೆಡ್ರೂಮ್ 3 ಲೈಟು, 2 ಸ್ವಿಚ್ ಬೋರ್ಡ್ ಬರುತ್ತೆ, ಫ್ಯಾನ್, ಪ್ಲಗ್ ಪಾಯಿಂಟ್ ಎಲ್ಲ ಇಲ್ಲೇ ಬರುತ್ತೆ. ನೋಡ್ಕೋಬಹುದು ಹೆಂಗ್ ಮಾಡಿದೀವಿ ಅಂತ. ವೈರಿಂಗ್ ಮಾಡಿದ್ವಲ್ಲ, ಜಸ್ಟ್ ಹೇಳ್ತಾ ಇದೀವಿ ನಿಮ್ಗೆ. ಫಿನಿಶಿಂಗ್ ಬಂದ್ರೆ ಆಮೇಲೆ ಒಂದು ವಿಡಿಯೋ ಮಾಡ್ತೀವಿ. ಕೆಳಗಡೆ ಬನ್ನಿ ಹೋಗೋಣ. ನಂಗೆ ಇಲ್ಲಿ ಟಿವಿ ಪಾಯಿಂಟ್ ಕೊಟ್ಟಿದ್ದೀವಿ. ಟಿವಿ ಪಾಯಿಂಟ್ ಅದ್ರ ಮೇಲೆ ಟಿವಿ ಹಿಂದೆಗಡೆ ಒಂದು ಸಾಕೆಟ್ ಬರುತ್ತೆ. ಟಿವಿ ಹಿಂದೆಗಡೆ ಇರೋ ಸಾಕೆಟ್ ಕಾಣಲ್ಲ, ನೋಡ್ಕೋಬಹುದು ನೀವು ಹೆಂಗಿದೆ ಅಂತ ನೋಡಿ. ಮನೆ ಇದೆ, 7 ಮನೆದು. ಇಲ್ಲಿ ಡಿಶ್ ವೈರ್ ಇಲ್ಲೇ ಬಿಟ್ಟಿದ್ದೀವಿ. ಈ ಮನೆಯವರೆಲ್ಲ ಡಿಶ್, DTH, ಟಾಟಾ ಸ್ಕೈ ಡಿಶ್ಗಳೆಲ್ಲ ಇಲ್ಲಿ ಫಿಟ್ ಮಾಡ್ಕೋಬಹುದು. ಅದಕ್ಕೆ ವೈರ್ ಎಲ್ಲ ಉದ್ದ ಬಿಟ್ಟಿದ್ದೀವಿ, ನೋಡ್ಕೋಬಹುದು. ಹೌದಾ, ಇದು ನೋಡಿ ಟೈರ್ ಕೇಸು, ಲ್ಯಾಂಡಿಂಗ್ ಟಾಪ್ ಅಷ್ಟೇ ಇದೆಯಲ್ಲ. ಇದಕ್ಕೆ 4 ಸ್ಪಾಟ್ ಲೈಟ್ ಕೊಟ್ಟಿದ್ದೀವಿ. ಎಲ್ಲೇ ಆಗ್ಲಿ ಜಂಕ್ಷನ್ ಬಾಕ್ಸ್ ಕೊಟ್ಟಿಲ್ಲ. ನೋಡಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. 4 ಪಾಯಿಂಟ್ ಕೊಟ್ಟಿದ್ದೀವಿ ನೋಡಿ. ಟೈರ್ ಕೇಸು ಅದು ಕಂಟ್ರೋಲ್ ಎಲ್ಲ ಅಲ್ಲಿ ಬರುತ್ತೆ, ಹೋಗ್ತಾ ಎಂಟ್ರೆನ್ಸ್ ಅಲ್ಲಿ ಬರುತ್ತೆ. ಇದು ಡಮ್ಮಿ ಬಾಕ್ಸ್. ಮೀಟರಿಂದ ಪ್ರತಿಯೊಂದು ವೈರು ಹಿಂಗೆ ಹೋಗುತ್ತೆ, ಮೇಲೆ ಡಿಶ್ ವೈರ್ ಹಿಂಗೆ ಹೋಗುತ್ತೆ. ಡಿಶ್ ವೈರು ಮೀಟರ್ದ ಸರ್ಕಿಟ್ ಎಲ್ಲ ಹಿಂಗೆ ಬರುತ್ತೆ. ಇದು ಡಮ್ಮಿ ಬಾಕ್ಸ್, ಮೆಟಲ್ ಬಾಕ್ಸ್ ಯೂಸ್ ಮಾಡಿದೀವಿ ನೋಡಿ. ಏನು ತೊಂದರೆ ಇಲ್ಲ, ಚೆನ್ನಾಗಿ ಬಾಲ್ಕೆ ಬರುತ್ತೆ ಮೆಟಲ್ ಬಾಕ್ಸು. ಟೈರ್ ಕೇಸ್ ಕಂಟ್ರೋಲು 2 ವೇ ಕೊಟ್ಟಿದ್ದೀವಿ. ಇಲ್ಲಿ ಆನ್ ಮಾಡಿದ್ರೆ ಮೇಲೆ ಆನ್ ಆಗುತ್ತೆ, ತಿರ್ಗಾ ಅಲ್ಲಿ ಹೋಗಿ ಆಫ್ ಮಾಡಿದ್ರೆ ಆಫ್ ಆಗುತ್ತೆ. 2 ವೇ ಕೊಟ್ಟಿದ್ದೀವಿ. ಪ್ರತಿಯೊಂದು ಟೈರ್ ಕೇಸ್ಗೆ 2 ವೇ ಕೊಟ್ಟಿದ್ದೀವಿ. ಹಿಂಗ್ ಬಾ. ಇದು 3rd ಫ್ಲೋರ್, 4th ಫ್ಲೋರ್. ಇದು 4th ಫ್ಲೋರ್ ಅಲ್ಲಿ ನೋಡಿ ಫಾಲ್ ಸೀಲಿಂಗ್ ಎಲ್ಲ ವರ್ಕ್ ಮಾಡಿದ್ದೀವಿ, ವೈರಿಂಗ್ ಮಾಡಿ ಇಟ್ಟಿದ್ದೀವಿ. ಇನ್ನ ಸ್ವಲ್ಪ ಫಿನಿಶಿಂಗ್ ವರ್ಕ್ ಇದೆ, ನಿಮ್ಗೆಲ್ಲ ಟೋಟಲ್ ಆಗಿ ತೋರಿಸ್ತೀವಿ, ನೋಡ್ಬೋದು. ಅಲ್ಲೇ ಇದು ನೋಡಿ ಟೈರ್ ಕೇಸ್, ಲ್ಯಾಂಡಿಂಗ್ ಅಲ್ಲಿ ಒಬ್ಬೊಬ್ರೆಲ್ಲ ಜಂಕ್ಷನ್ ಬಾಕ್ಸ್, ವಾಲ್ ಹೋಲ್ಡರ್ ಎಲ್ಲ ಹಾಕ್ತಾರೆ. ನಾವ್ ಎಲ್ಲಿ ಹೋಲ್ಡರ್ ಜಾಸ್ತಿ ಯೂಸ್ ಮಾಡಿಲ್ಲ. ಸ್ಪಾಟ್ ಲೈಟ್ ಬಾಕ್ಸ್ ಹಾಕಿದೀವಿ.